ಇದು ಸುಮಾರು 5 ವರ್ಷಗಳ ಹಿಂದಿನ ಮಾತು. ರವಿ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ವಾರಾಂತ್ಯದಲ್ಲಿ ತನ್ನ ಹಳೆಯ ಬೈಕ್ ಏರಿ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಪ್ರಯಾಣ ಬೆಳೆಸುವುದು ಅವನ ಹವ್ಯಾಸವಾಗಿತ್ತು. ಒಂದು ಶುಕ್ರವಾರ ರಾತ್ರಿ ಆಫೀಸ್ ಕೆಲ್ಸ ಮುಗಿಯುವುದು ತಡವಾಯಿತು. ರಾತ್ರಿ ಸುಮಾರು 11 ಗಂಟೆಗೆ ಅವನು ಬೆಂಗಳೂರು ಬಿಟ್ಟಾಗ ಹವಾಮಾನ ತುಂಬ ತಂಪಾಗಿತ್ತು. ತುಮಕೂರು ದಾಟಿದ ಮೇಲೆ ರಸ್ತೆ ಸ್ವಲ್ಪ ಖಾಲಿ ಇತ್ತು. ಸುಮಾರು 1 ಗಂಟೆಯ ಸಮಯ. ರಸ್ತೆಯ ಎರಡೂ ಬದಿಯಲ್ಲಿ ದೊಡ್ಡ ದೊಡ್ಡ ಮರಗಳು, ನಡುವೆ ದಟ್ಟವಾದ ಮಂಜು. ರವಿಗೆ ಸ್ವಲ್ಪ ಚಳಿ ಎನಿಸಿದರೂ ಬೈಕ್ ವೇಗವಾಗಿ ಚಲಿಸುತ್ತಿತ್ತು. ಹಿರಿಯೂರು ಹತ್ತಿರ ಬರುತ್ತಿದ್ದಂತೆ ರಸ್ತೆಯ ಬದಿಯಲ್ಲಿ ಒಬ್ಬಳು ಹೆಣ್ಣುಮಗಳು ಬಿಳಿ ಬಣ್ಣದ ಸುದೀದಾರ್ ಧರಿಸಿ ನಿಂತಿರುವುದು ಅವನ ಕಣ್ಣಿಗೆ ಬಿತ್ತು. ಅಷ್ಟು ರಾತ್ರಿಯಲ್ಲಿ ಅಂತಹ ನಿರ್ಜನ ಪ್ರದೇಶದಲ್ಲಿ ಒಬ್ಬಳೇ ನಿಂತಿರುವುದನ್ನು ನೋಡಿ ರವಿಗೆ ಆಶ್ಚರ್ಯ ಮತ್ತು ಸ್ವಲ್ಪ ಭಯ ಎರಡೂ ಆಯಿತು. ಸಹಾಯ ಬೇಕಿರಬಹುದು ಎಂದು ಗಾಡಿ ನಿಲ್ಲಿಸಿದ. ಇಷ್ಟು ರಾತ್ರಿಯಲ್ಲಿ ಇಲ್ಯಾಕ್ ನಿಂತಿದ್ದೀರಾ? ಏನಾದರೂ ಸಹಾಯ ಬೇಕಾ ಎಂದು ರವಿ ಕೇಳಿದ. ಆಕೆ ಮುಖ ಎತ್ತಿ ನೋಡಿದಳು. ಅವಳ ಕಣ್ಣುಗಳು ತುಂಬಾ ಆಳವಾಗಿದ್ದವು. ಮುಖದ ಮೇಲೆ ಯಾವುದೇ ಭಾವನೆ ಇರಲಿಲ್ಲ. ಮುಂದಿನ ಹಳ್ಳಿಯವರೆಗೆ ಬಿಡ್ತೀರಾ? ನನ್ನ ಗಾಡಿ ಕೆಟ್ಟು ಹೋಗಿದೆ ಎಂದು ಅವಳು ಧ್ವನಿಯಿಲ್ಲದಂತೆ ಕೇಳಿದಳು. ರವಿ ಸರಿ ಎಂದು ಅವಳನ್ನು ಬೈಕ್ ಹಿಂದೆ ಕೂರಿಸಿಕೊಂಡ. ಬೈಕ್ ಚಲಿಸಲು ಶುರುವಾದ ಕೆಲವು ನಿಮಿಷಗಳಲ್ಲಿ ರವಿಗೆ ವಿಚಿತ್ರ ಅನುಭವವಾಯಿತು. ಬೈಕ್ನ ತೂಕ ದಿಢೀರನೆ ಹೆಚ್ಚಾದಂತೆ ಭಾಸವಾಯಿತು. ಹಿಂದೆ ಕುಳಿತಿದ್ದವಳ ಶರೀರದಿಂದ ವಿಪರೀತವಾದ ತಂಪು ಹರಡುತ್ತಿತ್ತು. ಸುತ್ತಮುತ್ತಲಿನ ಕಾಡಿನಿಂದ ನಾಯಿಗಳು ವಿಚಿತ್ರವಾಗಿ ಓಲೈಸುವ ಅಂದ್ರೆ ಹೌಲಿಂಗ್ ಶಬ್ದ ಕೇಳತೊಡಗಿತು. ರವಿಗೆ ಏನೋ ಸರಿಯಿಲ್ಲ ಅನಿಸಿತು. ಅವನು ಮಿರರ್ನಲ್ಲಿ ಅಂದ್ರೆ ಕನ್ನಡಿ ನೋಡಲು ಪ್ರಯತ್ನಿಸಿದಾಗ ಸೀಟಿನ ಮೇಲೆ ಯಾರೂ ಕುಳಿತಿರುವಂತೆ ಕಾಣುತ್ತಿರಲಿಲ್ಲ. ಆದರೆ ಗಾಡಿಯ ಮೇಲೆ ಭಾರ ಮಾತ್ರ ಹಾಗೆಯೇ ಇತ್ತು. ಭಯದಿಂದ ಅವನ ಬೆನ್ನು ಬೆವರುತ್ತಿತ್ತು. ಹನುಮಂತನ ಸ್ಮರಣೆ ಮಾಡುತ್ತಾ ಅವನು ಜೋರಾಗಿ ಗಾಡಿ ಓಡಿಸಲು ಶುರುಮಾಡಿದ. ಮುಂದೆ ಒಂದು ಹಳೆಯ ದೇವಸ್ಥಾನ ಸಿಕ್ಕಿತು. ಆ ದೇವಸ್ಥಾನದ ಹತ್ತಿರ ಬರುತ್ತಿದ್ದಂತೆ ಹಿಂದೆ ಕುಳಿತಿದ್ದವಳು ಜೋರಾಗಿ ಕಿರುಚಿದಂತೆ ಭಾಸವಾಯಿತು. ರವಿ ಗಾಡಿ ನಿಲ್ಲಿಸಿ ಹಿಂದೆ ತಿರುಗಿ ನೋಡುವಷ್ಟರಲ್ಲಿ ಆಕೆಯಲ್ಲೇ ಇರಲಿಲ್ಲ. ರಸ್ತೆ ಸಂಪೂರ್ಣ ಖಾಲಿಯಿತ್ತು. ಕೇವಲ ಮಣ್ಣಿನ ಮೇಲೆ ಅವಳ ಹೆಜ್ಜೆ ಗುರುತುಗಳು ಉಲ್ಟಾ ಅಂದ್ರೆ ಹಿಮ್ಮುಖವಾಗಿ ಇದ್ದವು. ರವಿಗೆ ಆ ರಾತ್ರಿ ಜ್ವರವೇ ಬಂದುಬಿಟ್ಟಿತು. ಮರುದಿನ ವಿಚಾರಿಸಿದಾಗ ತಿಳಿದುಬಂದ ವಿಷಯವೇನೆಂದರೆ ಅದೇ ತಿರುವಿನಲ್ಲಿ ಕೆಲವು ವರ್ಷಗಳ ಹಿಂದೆ ಅಪಘಾತದಲ್ಲಿ ಒಬ್ಬ ಯುವತಿ ತೀರಿಕೊಂಡಿದ್ದಳು. ಅಂದಿನಿಂದ ಅನೇಕ ಪ್ರಯಾಣಿಕರಿಗೆ ಇಂತಹ ಅನುಭವಗಳಾಗಿವೆಯಂತೆ. ಅವಳು ಒಬ್ಬೊಬ್ಬರನ್ನು ಹಾಗೆ ಬಿಡುತ್ತಾಳೆ, ಮತ್ತೊಬ್ಬರನ್ನು ಸಾಯಿಸಿಬಿಡುತ್ತಾಳೆ. ಇಂದಿಗೂ ಅವಳು ಅದೇ ಜಗದಲ್ಲಿ ಇದ್ದಾಳೆ. ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.